ಮುಸ್ಲಿಮರಲ್ಲಿ ಶಿಕ್ಷಣ ಪ್ರಮಾಣ ಕಡಿಮೆ ಇದೆ. ಪಾಕಿಸ್ತಾನದ ಬಜೆಟ್ಟು, ಹಲಾಲ್ ಬಜೆಟ್ ಅನ್ನೋದೆಲ್ಲ ಜಾತ್ಯತೀತ ವಿರೋಧಿ ಮನಸ್ಸುಗಳು. ಇದು ಬಹುತ್ವದ ದೇಶ, ಎಲ್ಲರನ್ನು ಸಮಾನವಾಗಿ ಕಾಣಬೇಕಾಗುತ್ತದೆ ಅಂತ ಸಂತೋಷ್ ಲಾಡ್ ಅವರು ಮಾತಾಡಿದ್ದಾರೆ. ಕಾರ್ಮಿಕ ಸಚಿವರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಎಲ್ಲರನ್ನೂ ಓಲೈಕೆ ಮಾಡಬೇಕಲ್ವಾ ಅಂತ. ಪ್ರಿಯಾಂಕ ಖರ್ಗೆ ಅವರು ಮಾತಾಡಿದ್ದಾರೆ. ಪಾಕಿಸ್ತಾನದ ಮೇಲೆ ಪ್ರೀತಿ ಇದ್ರೆ ಅಲ್ಲಿನ ನಾಗರಿಕರಾಗಿ ಹೋಗಿ ನೀವು ಬಿಜೆಪಿ ಅವರು ಅಂತ ಕೇಳಿಸ್ಕೊಳ್ಳಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಮೈನಾರಿಟೀಸ್ಗೆ ನಾವು ಯಾಕೆ ಹೆಚ್ಚು ಕೊಡಬೇಕಾಗಿ ಬಂದಿದೆ ಈ ಸಾರಿ ಅಂತಂದ್ರೆ, ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅವರಿಗೆ ಎಜುಕೇಶನ್ ಇದೆಯಾ? ಆಮೇಲೆ ನಾವು ಮೈನಾರಿಟೀಸ್ ಇನ್ಸ್ಟಿಟ್ಯೂಷನ್ಗಳು ಮಾಡಿದ್ರು ಕೂಡ ಎಜುಕೇಶನ್ 75% ಮೈನಾರಿಟೀಸ್ಗೆ, 25% ಬೇರೆಯವ್ರಿಗೂ ಕೊಡ್ತೀವಿ. ಅದಕ್ಕೆ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಹಲಾಲ್ ಬಜೆಟ್ ಅಂತ ಹೇಳೋದು ಅಥವಾ ಇನ್ಯಾವುದೋ ಬಜೆಟ್ ಅಂತ ಹೇಳೋದು, ಪಾಕಿಸ್ತಾನ ಬಜೆಟ್ ಅಂತ ಹೇಳೋದು, ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅವರ ಸೆಕ್ಯುಲರಿಸಂ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ. ಇದು ಬಹುತ್ವದ ದೇಶ, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು. ಹಲಾಲ್ ಬಜೆಟ್ ಅಂತ ಏನು ಬಿಜೆಪಿ ಹೇಳ್ತಾ ಇದ್ದಾರೆ, ನನಗೆ ಅವರಿಗೆ ನೇರ ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ 2ನೇ ಸ್ಥಾನದಲ್ಲಿದೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಲ್ಲಿ ಮಾಡೇ ಮಾಡ್ತಾರೆ. ಧರ್ಮದ ಮೇಲೆ ತಾನೇ ಓಟ್ ಕೇಳ್ತಾರೆ ಬಿಜೆಪಿ ಅವರು. ಬಿಜೆಪಿ ಅವರು ಎದ್ರ ಮೇಲೆ ಓಟ್ ಕೇಳ್ತಾ ಇದಾರೆ? ಪಾಕಿಸ್ತಾನ, ಮಂಗಳಸೂತ್ರ, ರಾಮ ಮಂದಿರ, ರಾಮ ಟೆಂಪಲ್ ಅಂತೇಳಿ ಓಟ್ ಕೇಳಿರೋದಲ್ಲ. ಮಂಗಳಸೂತ್ರ, ತಾಳಿ, ಇದ್ರ ಮೇಲೆ ಓಟ್ ಕೇಳಿರೋದು. ಎದಕ್ಕೆ ಸುಮ್ಮನೆ ಮಾತನಾಡ್ತಾರೆ ಬಿಜೆಪಿ ಅವರು? ಬಿಜೆಪಿ ಅವರಿಗೆ ಇದೆ, ಇದು ಯಾವುದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಎಲ್ಲಿ ಏನು ಮಾಡಿದ್ರು ಕೂಡ ಮಾಡಬೇಕು, ಹೇಳ್ಬೇಕು, ಅದು ಹೇಳ್ತಾರೆ. ಸಾಲದ ಬಗ್ಗೆ ಮಾತಾಡಂಗಿದ್ರೆ ಕೇಂದ್ರ ಸರ್ಕಾರ ಸಾಲ ಮಾತಾಡ್ತಾರ? ಇವತ್ತೇನು ಬಜೆಟ್ ಮಂಡನೆ ಆಗಿದೆ, ಎಲ್ಲರಿಗೂ ಕೂಡ ಸಂತೋಷವನ್ನ ಪಡಿಸುವಂತ ಒಂದು ಫ್ರೂಟ್ ಗಿಫ್ಟ್ ಇದು. ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಯೋಜನೆಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಿ, ಅದು ಸಾಲ ಮಾಡಿದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರನೂ ಸಾಲ ಮಾಡಿದೆ, ಎಲ್ಲರೂ ಸಾಲ ಮಾಡಿದೆ. ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ. ಈ ಸಮಾಜದಲ್ಲಿರುವಂತ ಜನಕ್ಕೆಲ್ಲರೂ ಕೂಡ ನಾವು ಎಲ್ಲಾ ವರ್ಗದ ಜನರು ಕೂಡ ನಾವು ಸಮಾನತೆಯಿಂದ ನೋಡಬೇಕು. ರಾಜ್ಯಕ್ಕೆ ಕನ್ನಡಿಗರಲ್ವಾ, ಕನ್ನಡಿಗರ ಬೆವರಿಂದ ಇವತ್ತು ರಾಷ್ಟ್ರವನ್ನ ಕಟ್ತಾ ಇದೀವಿ. ಇವತ್ತು ಕನ್ನಡಿಗರ ಬೆವರಿಂದ ಇವತ್ತು ರಾಷ್ಟ್ರವನ್ನ ಕಟ್ತಾ ಇದೀವಿ. ಇವತ್ತು ಅಂದ್ರೆ ಎಲ್ಲರೂ ಏನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಿಂದ ಬಂದಿದ್ದಾರ? ನಾನು ಬಿಜೆಪಿ ಅವರಿಗೆ ಕೊನೆ ಬಾರಿ ಹೇಳಕ್ ಬಯಸ್ತಾ ಇದ್ದೀನಿ, ನಿಮಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಅಷ್ಟು ಪ್ರೀತಿ ಇದ್ರೆ ದಯವಿಟ್ಟು ನಾಗರಿಕರಾಗ್ಬಿಡಿ. ಅಲ್ಲಿ ಯಾವನಿಂದ ಬರಬೇಕಾಗಿರೋ ನಮ್ಮ ಪಾಲೆಷ್ಟು, ತೆರಿಗೆ ಎಲ್ಲಿಂದ ಬರುತ್ತೆ, ಇದೆಲ್ಲ ಗೊತ್ತಾ ಅವರಿಗೆ? ಹಲಾಲ್ ಬಜೆಟ್ ಅಂತೆ, ನಾಚಿಕೆ ಬರಬೇಕು ಅವರಿಗೆ. ಒಟ್ಟಾರೆಯಾಗಿ ಕಳಕಳಿ ಇರುವಂಥದ್ದು, ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗಿ ಆರ್ಥಿಕ ಶಿಸ್ತು ಒಂದು ಹದಗೆಡೋದು ಬೇಡ ಅಂತ. ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತು ಇವೆಲ್ಲ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರುವ ರಾಜ್ಯಗಳು. ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯವರು ಮಾಡಿಟ್ಟಿದ್ದದನ್ನು, ಆ ಗ್ಯಾರಂಟಿ ಈ ಗ್ಯಾರಂಟಿ 94,000 ಕೋಟಿ ರೂಪಾಯಿ ಅಡಿಷ್ನಲ್ ಖರ್ಚಾಯ್ತಲ್ಲಿ. 94,000. ನಾನು ಸಾಯಂಕಾಲ ಬೆಳಗ್ಗೆ ಹೇಳ್ತಾ ಇದ್ದದನ್ನ, ಕಾಂಪಿಟೇಟಿವ್ ಸೋಷಿಯಲಿಸಮಿಗೆ ಬಿದ್ದಿದ್ದಾರೆ ಅಂತ. ನೀವು ಅಷ್ಟು ಕೊಡ್ತೀರಾ, ನಾವು ಇಷ್ಟು ಕೊಡ್ತೀವಿ, ನೀವು ಅಷ್ಟು ಕೊಡ್ತೀರಾ, ನಾವು ಇಷ್ಟು ಕೊಡ್ತೀವಿ. ಅದರ ಪರಿಣಾಮ ಏನಾಯಿತು ಅನ್ನೋದ್ರ ಬಗ್ಗೆ ಒಂದು ಗಟ್ಟಿಯಾದ ಸ್ಟಡಿ ಕೂಡ ಇಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದರೆ ಅದರ ಪರಿಣಾಮ ಸೊಸೈಟಿ ಮೇಲೆ ಏನಾಗುತ್ತೆ ಅನ್ನುವುದಕ್ಕೆ ಎಕನಾಮಿಸ್ಟ್ಗಳ ಸ್ಟಡಿಗಳಿದ್ದಾವೆ. ಅಪ್ ಟು 7 ಪಟ್ಟಾಗುತ್ತದೆ. ₹1 ಖರ್ಚು ಮಾಡಿದ್ದು ₹2 ತನಕ ಆಗುತ್ತಂಥದ್ದು. ಉದ್ಯೋಗ ಸೃಷ್ಟಿ ಆಗುತ್ತೆ, ವ್ಯಾಪಾರ ವಹಿವಾಟು ಜಾಸ್ತಿ ಆಗುತ್ತೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಲಾಭ ಏನಾಗುತ್ತೆ? ಯಾರೋ ಒಬ್ರು ಹೇಳೋರು ಬೇಕಲ್ಲ. ಸಾಯಂಕಾಲ ನಮ್ಮ ಡಿಬೇಟ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಬಂತು. ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ 50,000 ರಿಂದ 60,000 ರೂಪಾಯಿ ಲಾಭ ಸಿಗ್ತಾ ಇದೆ. ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ
ಎಲ್ಲ ಸೇರಿ ಒಂದು 50,000 60,000 ತನಕ ಲಾಭ ಸಿಗ್ತಾ ಇದೆ. ಹೌದಾ? ಅದರ ರಿಸಲ್ಟ್ ಕಾಣಿಸ್ಬೇಕು. ಯಾವುದ್ರಲ್ಲಿ ಕಾಣಿಸ್ಬೇಕು? ಎಕನಾಮಿಕ್ ಸರ್ವೆ ಪಬ್ಲಿಷ್ ಆಗುತ್ತಲ್ಲ, ಅದರಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಬರುತ್ತೆ, ತಲಾ ಆದಾಯ ಜಿಲ್ಲಾವಾರು ಬರುತ್ತೆ. ಈ ಪಿ ರಾಜೀವ್ ಅವರು ಒಂದು ಕಂಪ್ಯಾರಿಸನ್ ಕೊಟ್ಟರು. 2021, 22, 23, 24 ಮತ್ತು 25